ರಿಯಲ್ ಎಸ್ಟೇಟ್ ಉದ್ಯಮಿ ಗಿರೀಶ್ ಕರಡಿಗುಡ್ಡ ಕೊಲೆ ನಡೆದ 48 ಗಂಟೆಗಳಲ್ಲಿ 4 ಆರೋಪಿಗಳನ್ನ ಬಂಧಿಸುವಲ್ಲಿ ಗರಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಮುಖ ಆರೋಪಿ ಖಂಡೋಬಾ ಪಟದಾರಿ, ಆಕಾಶ ಮಾದಪ್ಪನವರ, ಪ್ರಜ್ವಲ ವಡ್ಡರ ಹಾಗೂ ಮಂಜುನಾಥ ಚಿಕ್ಕೊಪ್ಪ ಎಂಬವರನ್ನ ಬಂಧಿಸಲಾಗಿದೆ. ಡಿಸೆಂಬರ್ 3ರಂದು ಉದ್ಯಮಿ ಗಿರೀಶ್ ಕರಡಿಗುಡ್ಡ ಕೊಲೆ ನಡೆದಿತ್ತು. ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದರು. ಈ ಬಗ್ಗೆ ಗರಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಗರಗ ಠಾಣೆ ಇನ್ಸ್ಪೆಕ್ಟರ್ ಸಮೀರ್ ಮುಲ್ಲಾ ನೇತೃತ್ವದ ಪೊಲೀಸರ ತಂಡ ಆರೋಪಿಗಳ ಜಾಡು ಹಿಡಿದು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಪ್ರಕರಣವನ್ನ ಭೇದಿಸಿದ್ದಾರೆ. ಆರಂಭದಲ್ಲಿ ಕೊಲೆ ಮಾಡಿದವರ ಸುಳಿವು ಪತ್ತೆಯಾಗಿರಲಿಲ್ಲ. ಹೀಗಾಗಿ ಕೌಟುಂಬಿಕ ಕಲಹದಿಂದ ಕೊಲೆ ನಡೆದಿರುವ ಶಂಕೆಯಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ ಬ್ಯಾಕೋಡ ಮಾಹಿತಿ ನೀಡಿದ್ದಾರೆ. ಕೊಲೆ ಆರೋಪಿಗಳು ಹಾಗೂ ಮೃತ ಗಿರೀಶ್ ಅವರ ನಡುವೆ ಜಗಳ ನಡೆದಿತ್ತು. ಅದೇ ವೈಷಮ್ಯ ಬೆಳೆದು ಕೊಲೆಯಲ್ಲಿ ಅಂತ್ಯಗೊಂಡಿದೆ. 4 ಆರೋಪಿಗಳು ಗರಗ ಗ್ರಾಮದ ನಿವಾಸಿಗಳಾಗಿದ್ದಾರೆ. ಮೊದಲಿಗೆ ಪ್ರಮುಖ ಆರೋಪಿ ಖಂಡೋಬಾ ಹಾಗೂ ಗಿರೀಶ ಮಧ್ಯೆ ಜಗಳ ನಡೆದಿತ್ತು. ಬಳಿಕ ಉಳಿದ ಆರೋಪಿತರೊಂದಿಗೂ ಸಹ ಮೃತ ಗಿರೀಶ ಜಗಳ ಮಾಡಿಕೊಂಡಿದ್ದ. ಹೀಗಾಗಿ 4 ಸೇರಿಕೊಂಡು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. 4ರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ತಿಳಿಸಿದ್ದಾರೆ. ಗರಗ ಪೊಲೀಸ್ ಠಾಣೆ ಸಮೀಪದಲ್ಲೇ ಬಾಡಿಗೆ ಮನೆಯಲ್ಲಿದ್ದ ತನ್ನ ಗ್ರಾಮದಲ್ಲಿ ಹೊಸ ಮನೆ ಕಟ್ಟಿಸುತ್ತಿದ್ದ ಗಿರೀಶ ಕರಡಿಗುಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದರು. ತನ್ನ ಮನೆಯಲ್ಲಿ ಕುಳಿತುಕೊಂಡಿದ್ದಾಗ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಮನೆಗೆ ನುಗ್ಗಿದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಕಂಡಲ್ಲಿ ಇರಿದು ಮನೆಯ ಹಿಂಬಾಗಿಲಿನಿಂದ ಪರಾರಿಯಾಗಿದ್ದರು. ಈ ಘಟನೆಯ ಅಪರಾಧಿಗಳನ್ನ ಹಿಡಿಯುವಲ್ಲಿ ಯಶಸ್ವಿಯಾದ ಇನ್ಸ್ಪೆಕ್ಟರ್ ಸಮೀರ್ ಮುಲ್ಲಾ ಮತ್ತು ಅವರ ತಂಡಕ್ಕೆ ಸಾರ್ವಜನಿಕರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗಿದ್ದು, ಧಾರವಾಡ ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಡ್ ತಮ್ಮ ಅಧಿಕಾರಿಗಳ ದಕ್ಷತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಾಯಂಕಾಲ 5 ಗಂಟೆಗೆ ನನಗೆ ಫೋನ್ ಬಂತು. ನಾನು ಧಾರವಾಡಲ್ಲಿ ಮನೇಲಿದ್ದೆ. ಫೋನ್ ಬಂದ ತಕ್ಷಣ ನಮ್ಮ ಅಣ್ಣ ಯಾರಿದ್ದಾಗಲ್ಲ ಅವ್ನ ಮಗಳು ಅಳ್ಕೊಂತ ಫೋನ್ ಮಾಡಿಲ್ಲ. ನನಗೆ ಮಾಡಿದ ತಕ್ಷಣ ನನಗೇನೋ ಕೆಟ್ಟಾಗಿದೆ ಗೊತ್ತಾಗಿ ಮೆಂಟಲಿಂದ ಹೊರಟೆ ನಾನು. ಬಟ್ ಇದಾಗಿರೋದು ಸಾಯಂಕಾಲ 4 ಗಂಟೆಗೆ ಒಂದು ಮನೆ ಕಟ್ತಾ ಇದ್ದಾನೆ ಅವನಲ್ಲಿ ಹೊಸದಾಗಿ. ಆ ಮನೆ ಸೈಟಲ್ಲಿದ್ದ. 4 ಗಂಟೆಗೆ ಅಲ್ಲಿಂದ ಚಾ ಕುಡಿದು ಮನೆಗೆ ಬಂದಿದ್ದಾನೆ. ಈ ಬಾಡಿಗೆದ ಮನೆಗೆ ಬಂದಿದ್ದಾನೆ. ಇಲ್ಲಿ ಮನೇಲಿ ಯಾರು ಇರಲ್ಲ, ಮಕ್ಕಳು ಸ್ಕೂಲಿಗೆ ಇರ್ತವೆ. 5 ಗಂಟೆ 5 ನಿಮಿಷಕ್ಕೆ ಮಗಳು ಬಂದಿದ್ದಾಳೆ. ಫಸ್ಟ್ ಬಾಡಿ ನೋಡಿದ್ದೆ ಅವಳು. ಮನೆ ಬಾಗಿಲು ಹಾಕಿಲ್ಲ. ಆಮೇಲೆ ಯಾವುದೇ ಥರ ದುಡ್ಡು ಏನೂ ಹೋಗಿಲ್ಲ. ಮನೇಲಿ ಬಂಗಾರ ದುಡ್ಡು ಏನೂ ಹೋಗಿಲ್ಲ. ಇಂಟೆನ್ಷಲಿ ಹೊಡೆದಿದ್ದಾರೆ. ಏನೋ ಇದು ಮಾಡಿ ಹೊಡೆದಿದ್ದಾರೆ. ಆಮೇಲೆ ಅವಳು ಫೋನ್ ಮಾಡಿದ ಮೇಲೆ ನಾವು ಬಂದು ಬಾಡಿ ನೋಡ್ತೀವಿ. ಪೂರ ರಕ್ತದ ಮುಳುಗನೆ ಬಿದ್ದಿತ್ತು ಬಾಡಿ. ಅದು ಅವನು ಒಳ್ಳೆ ಬಿಸ್ನೆಸ್ ಒಳ್ಳೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದ್ದವನು. ಅದರಲ್ಲಿ ಏನೂ ಅವನಿಗೆ ಇದಿಲ್ಲ, ವಿರೋಧಿಗಳಂತ ಯಾರೂ ಇಲ್ಲ ಅವರಲ್ಲಿ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಆಗಿದ್ದು ಇದೇ ಫಸ್ಟು. ಸಣ್ಣ ಪುಟ್ಟ ಗಡ್ಡೆ ಅಂದರೆ ಏನೋ ಮದುವೆಗೆ ಹೋಗಿದ್ರು, ಅಲ್ಲೇನೋ ಜಗಳ ಆಗಿತ್ತು ಒಂದು. ಸೊ ಆ ಜಗಳ ಆದಾಗ ನಾನು ಇಲ್ಲೇ ಬೇರೆ ಕಡೆ ಇದ್ದೆ, ಬೇರೆ ಸ್ಟೇಷನಲ್ಲಿ. ನನಗೆ ಫೋನ್ ಮಾಡಿದ, ನೀಲಪ್ಪ ಅವನು ಫೋನ್ ಮಾಡು, ಪೊಲೀಸ್ ಬರ್ತಾರೆ ಅಂತ ಹೇಳಿದೆ. ಪೊಲೀಸ್ ಬಂದು ಅವ್ರು ಯಾರು ಗಲಾಟೆ ಇತ್ತು ಅವ್ನು ಕರ್ಕೊಂಡು ಹೋಗಿ ವಾರ್ನ್ ಮಾಡಿ ಕೈ ಬಿಟ್ಟಿದ್ರು ಅವನ್ನ. ಹಣದ ವಿಷಯ ಏನೂ ಇಲ್ಲ. ಸುಮ್ಮನೆ ಊರಲ್ಲಿ ಈ ಥರ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದಿರುತ್ತಲ್ಲ. ಸೊ ಹಂಗೇನೋ ಆಗಿ ಅವ್ನಿಗೇನೋ ಒಂದು ಆಗಿತ್ತದು.